ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಈ ದಿನ ಮತ್ತೊಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ನನಗೆ ಒಂದು ಸ್ಪೆಷಲ್ ಡೇನೇ ಅಂತ ಹೇಳ್ಬೋದು. ಯಾಕಂದರೆ ನಮ್ಮಂಥ ಹೆಣ್ಮಕ್ಳಿಗೆ ತವ್ರ ಮನೆ ಕಡೆಯಿಂದ ಉಡುಗೊರೆ ಏನಾದರೂ ಸಿಗುತ್ತೆ ಅಂದರೆ ಇದೇನೇ ಅರಿಶಿನ ಕುಂಕುಮ ಮಡಲಕ್ಕಿ ಅಂತಾರಲ್ಲ ಅದು. 3 ವರ್ಷಕ್ಕೊಂದು ಸರಿ ಈ ಥರ ಕೊಡೋ ಶಾಸ್ತ್ರ ನಮ್ಮ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಅಂತ ಅಲ್ಲ, ಎಲ್ಲ ಕಡೆನೂ ನಡೆಯಲ್ಲ ಇದು 3 ವರ್ಷಕ್ಕೊಂದು ಸರಿ. ಯಾಕಂದರೆ ತುಂಬ ಕಡೆ ಕೇಳಿದ್ದೀನಿ ನಾನು. ಇಲ್ಲ ನಮಗೆ ಆ ಥರ ಕೊಡಲ್ಲ, ನಮಗೆ ಬಾಗಿನ ಕೊಡ್ತಾರಷ್ಟೇ ಗೌರಿ ಹಬ್ಬದಲ್ಲಿ ಅಂತ ತುಂಬ ಜನ ಹೇಳಿದ್ದಾರೆ ನನಗೆ ಫ್ರೆಂಡ್ಸ್ ಎಲ್ಲನೂ. ನಮ್ಮ ಕಡೆ ಮಾತ್ರ 3 ವರ್ಷಕ್ಕೊಂದು ಸರಿ ಅರಿಶಿನ ಕುಂಕುಮ ಮಡಲಕ್ಕಿ ಕೊಡ್ತಾರೆ. ಮತ್ತು ಗೌರಿ ಹಬ್ಬದ ದಿನ ಬಾಗಿನೂ ಕೊಡ್ತಾರೆ. ಈಗ ಆ ಪದ್ಧತಿನೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಹಳ್ಳಿ ಸೈಡು. ಹಾಗಾಗಿ ನನಗೆ 3 ವರ್ಷ ತುಂಬುತ್ತೆ ಇವತ್ತಿಗೆ, ಅಂದರೆ ಇನ್ನೊಂದು 2 ದಿನಕ್ಕೆ. ಸೊ ಅದಕ್ಕೋಸ್ಕರ ಈಗ ಮಡಲಕ್ಕಿ ಕೊಡೋಣ ಅಂತ ನಮ್ಮಮ್ಮ ರಾತ್ರಿಯೇ, ಅಂದರೆ ಒಂದೇ ಊರೇ ನಂದು, ತವ್ರ ಮನೆಯೂ ಗಂಡನ ಮನೆ. ತುಂಬ ಜನಕ್ಕೆ ಗೊತ್ತಿರುತ್ತೆ ನನ್ನ ವ್ಲಾಗ್ಸ್ ನೋಡೋರ್ಗೆಲ್ರಿಗೂ. ಹಾಗಾಗಿ ಅವರು ಇಲ್ಲ ಇದು ಕಡುಬು ಮಾಡೋಣ ಅಂತ ಹೇಳ್ಬಿಟ್ಟು, ಇದನ್ನು ಕರಿಗಡುಬು ಅಂತಾರೆ, ನಮ್ಮ ಕಡೆ ಕಡುಬು ಅಂತಾರೆ. ಸೇಮ್ ಇದು ಒಬ್ಬಟ್ಟು ಮಾಡ್ತೀವಲ್ಲ ಅದೇ ಥರನೇ. ಇದು ಕಣ್ಕಾಯಿ ಎಲ್ಲ ಮಾಡ್ಕೊಂಡು ಚಿಕ್ಕ ಚಿಕ್ಕ ಎಲೆ ತೆಗೆದು ಕರ್ಜಿಕಾಯಿ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಮಾಡೋದು. ಇದನ್ನು ಕಡುಬು ಅಂತೀವಿ ನಾವು. ಇದು ಬೇಳೆ ಕಣಕದಿಂದ ಮಾಡೋದು. ಮತ್ತು ಇದು ಗಣೇಶನ ಹಬ್ಬದ ದಿನ ಮಾಡ್ತಾರಲ್ಲ ಕಡುಬು, ಅದನ್ನು ಕಡುಬು ಅಂತಾರೆ. ಸೊ ನಾವು ಕಡುಬು ಅಂತೀವಿ. ಇದು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮಮ್ಮರೆಲ್ಲ ಬೇಳೆ ಎಲ್ಲ ಬೇಯಿಸಿದ್ರು. ನಮಗೆ ಮಕ್ಕಳಿಗೆ ಮನೇಲಿ ಈ ಥರ ಏನಾದರೂ ಒಂದು ಅಡುಗೆಗಳು ಸ್ಪೆಷಲಾಗಿ ಮಾಡ್ತಾಯಿದ್ದೀವಿ ಅಂದರೆ ಅವ್ರಿಗೂ ಒಂಥರ ಖುಷಿ. ಏನೋ ಹಬ್ಬ ಮಾಡ್ತಾವ್ರೆ ಮನೆಯಲ್ಲಿ ಅನ್ನೋದು ಒಂಥರ ಖುಷಿ ಇರುತ್ತೆ ಅವ್ರಿಗೂ. ಮಾನ್ವಿಕು ಮತ್ತು ಲಾಸ್ಯ ಅರವಿಂದು ಮೂವರು ಹೋಗಲೇ ಇಲ್ಲ ಇದು ಮುಗಿಯೋವರೆಗೂ. ನಾನು ಈಗ ಎಲ್ಲ ಬೇಯಿಸ್ಕೊಬಂದು ರೋಜಾ ಕೊಟ್ಟೋದ್ಲು. ಈಗ ಅದನ್ನೆಲ್ಲ ಗ್ರೈಂಡ್ರಿಗೆ ಹಾಕಿ ರುಬ್ತಾಯಿದ್ದೀನಿ. ಮುಂಚೆ ನಾವು ಕಲ್ಲು ಗುಂಡಲ್ಲಿ ರುಬ್ತಾಯಿದ್ದು. ಎಷ್ಟು ಕಷ್ಟ ಆಗೋದು ಗೊತ್ತಾ? 2 ಸೇರು 3 ಸೇರು ಬೇಳೆ ಹಾಕ್ಬಿಟ್ಟು ನಾವು ಸೇರಲ್ಲಿ ಎಳಿತಾ ಇದ್ವಿ ಆಗ. ಅಷ್ಟು ಬೇಳೆ ಹಾಕ್ಬಿಟ್ಟು ಅಷ್ಟು ರುಬ್ಬಿ ಮಾಡಬೇಕಂದ್ರೆ ನಿಜವಾಗ್ಲೂ ಯುಗಾದಿ ಹಬ್ಬದಲ್ಲಿ ತುಂಬ ಕಷ್ಟಪಡ್ತಾ ಇದ್ವಿ. ಈಗೆಲ್ಲ ತುಂಬ ಈಸಿಯಾದ ಲೈಫ್ ಸ್ಟೈಲ್ಸ್ ಈಗೆಲ್ಲನೂ. ಗ್ರೈಂಡ್ರ್ ಅಂತೆ, ಮಿಕ್ಸರ್ ಅಂತೆ ಎಲ್ಲ ಬಂದುಬಿಟ್ಟು ಆರಾಮಾಗಿ ಸ್ವಲ್ಪ ಹೆಲ್ಪ್ ಆಗಿದೆ. ಮತ್ತು ಹಂಗೆ ಸೋಮಾರಿಗಳು ಆಗ್ತಾಯಿದ್ದೀವಿ ಕೆಲಸ ಮಾಡ್ದೇ. ಯಾಕಂದರೆ ನಾವು ಅದೊಂಥರ ಎಕ್ಸಸೈಜ್ ಅಂತಂದು ಹೇಳ್ಬೋದು. ಕುತ್ಕೊಂಡು ಆ ಥರ ರುಬ್ಬಬೇಕಂದ್ರೆ ಸುಮ್ಮನೆ ಅಲ್ಲ, ಕೈ ಹಿಂದೆ ಮುಂದೆ ಆಡಿಸಿ ಕೈಗೆ ಒಂಥರ ಎಕ್ಸಸೈಸ್ ಆದಂಗೆ ಆಗೋದು. ಈಗ ನೋಡಿ ಆರಾಮಾಗಿ ಅದೇ ರುಬ್ಬಿ ಕೊಡುತ್ತೆ, ನಾವು ತೆಗೆದು ಹಾಕೋದು. ಇದೊಂಥರ ಹಂಗೆ ಅನಿಸುತ್ತೆ ನನಗೆ. ಸೋಮಾರಿಗಳ ಥರ ಆಗೋಗಿದ್ದೀವಿ ಈಗೆಲ್ಲ. ಈ ಥರ ಎಲೆಕ್ಟ್ರಿಕಲ್ಸ್ ವಸ್ತುಗಳೆಲ್ಲ ಬಳಸ್ಬಿಟ್ಟು ಇದು ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಆದ್ರೂ ಸ್ವಲ್ಪ ಉಪಾಯವಾಗಿ ಬೇಕು. ಈಗ ಎಲ್ಲ ಸ್ವಲ್ಪ ಕಷ್ಟಪಡೋದು ಕಡಿಮೆನೇ ಈಗ ಜನಗಳು. ಮುಂಚೆ ಥರ ಕಷ್ಟಪಡಲ್ಲ ಅಷ್ಟೊಂದು. ಎಲ್ಲ ಈಸಿಯಾಗಿ ತೊಗೊಳ್ಳೋದು, ಈಸಿಯಾಗಿ ಈ ಥರ ಕೆಲಸಗಳು ಮಾಡ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಅಂದರೆ ಕಷ್ಟಕ್ಕೆ ಬೇಗ ಹೊಂದ್ಕೊಳ್ಳಲ್ಲ ಬಾಡಿ, ಸುಖಕ್ಕೆ ಬೇಗ ಹೊಂದ್ಕೊಬಿಡುತ್ತೆ ಆ ಥರ. ಕಷ್ಟ ಅಂದ್ರೇ ಸ್ವಲ್ಪ ಭಯ ಅನಿಸುತ್ತೆ ಕಷ್ಟಪಡೋದು ಈ ಥರ. ಆದರೂ ಕಷ್ಟಪಟ್ರೆ ಮುಂದೆ ಒಂದಿನ ಸುಖ ಅಂತಾರಲ್ಲ, ಹಾಗೆ ಕಷ್ಟಪಡಬೇಕು. ಆದಷ್ಟು ದಿನ ಕಷ್ಟಪಡಲೇಬೇಕು ಎಲ್ಲರೂ. ಈಗ ನಾನು ಅದು ಮಿಕ್ಸರ್ ಗ್ರೈಂಡ್ರಿಗೆ ಹಾಕೊಂಡಿದ್ನಲ್ಲ ಅದನ್ನೆಲ್ಲ ಕ್ಲೀನಾಗಿ ತೆಗಿತಾ ಇದ್ದೀನಿ. ಈಗ ಅದು ಎಷ್ಟು ತೆಗಿತೀನೋ ಅಷ್ಟು ತಿಂದಾಕ್ಬಿಡ್ತಾರೆ ಲಾಸ್ಯ, ಮಾನ್ವಿಕು ಮತ್ತು ಅರವಿಂದು. ಸೊ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಈ ಥರ ಫಸ್ಟ್ಗೆ ರುಬ್ಬಿರೋದು ಎಲ್ಲ ಫುಲ್ ತಿಂದಾಕ್ಬಿಡ್ತಾರೆ. ಅದೊಂಥರ ಸ್ವೀಟಾಗಿ ಚೆನ್ನಾಗಿರುತ್ತಲ್ಲ. ಇನ್ನು ಕಡುಬಾಗೋವರೆಗೂ ವೆಯ್ಟ್ ಮಾಡಲ್ಲ ಅವರು. ಹಂಗಾಗಿ ಹೂರಣನೇ ಎಲ್ಲ ತಿಂದ್ಬಿಟ್ಟು, ನಾವು ಕಣ್ಕ ಅನ್ನಲ್ಲ, ಇದನ್ನು ಹೂರಣ ಅಂತೀವಿ. ಹಂಗಾಗಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಕಣ್ಕ ಅಂತಂದು ಹೇಳಿದ್ದು ನಾನು. ಈಗ ನೋಡಿರಿ ಲಾಸ್ಯ ಬಂದು ಒಂದೊಂದು ಉಂಡೆ ಥರ ಮಾಡಿಸ್ಕೊಂಡು ತಗೊಂಡು ಹೋಗ್ತಾ ಇದ್ದಾಳೆ. ರಾತ್ರಿ ಆಗಲೇ ಒಂದು 9 ಗಂಟೆ ಆಗಿತ್ತು, ಇನ್ನೂ ಮಲಗಿಲ್ಲ. ಇದೆಲ್ಲ ಮುಗಿಯೋವರೆಗೂ ಮಲಗಲ್ಲ, ಇವ್ರಿಗಂತೂ ನಿದ್ದೆನೇ ಬರಲ್ಲ. ಹಾಗಾಗಿ ನಮಗೂ ಒಂಥರ ಬೇಜಾರು ಹೋಗುತ್ತೆ ಇವರಿದ್ದರೆ, ಸ್ವಲ್ಪ ಬೇಗ ಇದೆಲ್ಲ ಮಾಡ್ಬೋದು ಅಂತ. ಸೊ ನಾನೇನು ಇದೆಲ್ಲ ಮಾಡೋದೇನೋ ಪ್ರೊಸೆಸ್ಸಾಗಿ ತೋರಿಸಿಲ್ಲ ನಿಮಗೆ. ಇದು ಕಣ್ಕ ರುಬ್ಕೊಳ್ಳೋದು ಮಾತ್ರ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಹಾಗೆ ಮಾಡ್ಕೊಂಡೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಹೊಸಬ್ರೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ನೋಡಿಬಿಟ್ಟು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ನೋಡಿ ಅದು ಇನ್ನೊಂದು ಸಾರಿ ಎಲ್ಲ ಒಂದು ಅರ್ಧ ಪಾತ್ರೆ ಅಷ್ಟು ರುಬ್ಕೊಂಡೆ ಆಗ್ಲೇ. ಮಾನ್ವಿಕು ವೀಡಿಯೋ ಮಾಡ್ತಾಯಿದ್ರೆ ಈ ಥರ ಆಟಗಳೆಲ್ಲ ಆಡ್ತಾ ಇರ್ತಾನೆ ಅವನು. ಸೊ ತುಂಬ ಕಾಮಿಡಿ ಮಾಡ್ತಾ ಇರ್ತಾರೆ ಮಕ್ಕಳು. ನೈಟ್ ಅಷ್ಟೇ ಇನ್ನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೈಟ್ ಅದು ರುಬ್ಕೊಂಡೋಗಿ ಕೊಟ್ಟೆ ನಮ್ಮಮ್ಮ ಅವರಿಗೆ. ಅವರೇ ಎಲ್ಲ ಮಾಡಿದ್ರು. ನನಗೆ ವೀಡಿಯೋಸ್ ಎಡಿಟಿಂಗ್ದು ಅದು ಇದು ಕೆಲಸ ಇರುತ್ತೆ, ಮನೆ ಕೆಲಸ ಅಂತ. ನಾನೇನು ಕರೆಯಲ್ಲ ಈ ಥರ ಕೆಲಸಗಳಿಗೆಲ್ಲ, ಅವರೇ ಮಾಡ್ಕೊತಾರೆ. ಇದು ನಮ್ಮ ಅಮ್ಮವ್ರ ಮನೆ ನೋಡಿ, ನಾನು ಹೇಳೋದೇ ಮರ್ತೆ, ಇದು ನಮ್ಮ ಅಮ್ಮವ್ರ ಮನೆ. ಈಗ ನಮ್ಮ ಅಮ್ಮವ್ರ ಮನೆಗೆ ಬಂದಿದ್ದೀನಿ. ಈ ಸ್ಯಾರಿ ಕೊಡಿಸಿದ್ದಾರೆ ನಮ್ಮಮ್ಮ ಅವರು. ಆ ಸ್ಯಾರಿ ಎಲ್ಲ ಆಲ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಡಿದ್ದಾಯಿತು. ಮಾಡಿಸಿ ಅಂದರೆ ಬ್ಲೌಸು, ಸ್ಯಾರಿ ಏನು ಆಲ್ಟ್ರೇಷನ್ ಮಾಡಿಸಿಲ್ಲ, ಬ್ಲೌಸ್ ಎಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡು ಈ ದಿನಕ್ಕೆ ಎಲ್ಲ ಬಳೆ ಎಲ್ಲ ತಗೊಂಡು ಬಂದು ನಮ್ಮ ಅಮ್ಮವ್ರ ಅರಿಶಿನ ಕುಂಕುಮ, ಬಳೆ ಮತ್ತು ಉತ್ತುತ್ತಿ ಹಣ್ಣು, ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಮತ್ತು ಕೊಬ್ಬರಿ, ಬೆಲ್ಲ, ಎಲೆ ಅಡಿಕೆ, ಒಂದು ಬ್ಲೌಸ್ ಪೀಸು, ಈ ಥರ ಅರಿಶಿನ ಕುಂಕುಮ ಎಲ್ಲ ಇಡ್ತಾರೆ. ಈಗ ಅರಿಶಿನ ಎಲ್ಲ ಮುಖಕ್ಕೆ ಕೈಗೆ ಕಾಲಿಗೆ ಎಲ್ಲ ಹಚ್ತಾರೆ. ಸೊ ಇದು ರೇಷ್ಮೆ ಸೀರೆ ಆಗಿರೋದ್ರಿಂದ ಕಾಲಿಗೆ ನಾನೇ ಹಚ್ಚಿಸ್ಲಿಲ್ಲ, ಯಾಕಂದರೆ ಫುಲ್ಲು ಅದು ಕಲರೆಲ್ಲ ಆಗಿಬಿಡುತ್ತೆ ಮತ್ತು ಇದಾಗುತ್ತೆ ಅಂತ. ಶಾಸ್ತ್ರಕ್ಕೆ ಸುಮ್ಮನೆ ಒಂದು ಸ್ವಲ್ಪ ಹಚ್ಚುತ್ತೆ ಅಷ್ಟೇ ನಮ್ಮಮ್ಮ. ಈಗ ಅದಾದಮೇಲೆ ಈಗ ಅರಿಶಿನ ಎಲ್ಲ ಮುಖಕ್ಕೆ ಹಚ್ಚೋಕ್ಕೆ ಅಂತಂದು ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತೈತೆ. ನಮ್ಮಮ್ಮ ಏನಂದರೆ ಅಡಿಕೆಯಲ್ಲೇ ಹಾಕ್ಕೊಳ್ಳುತ್ತೆ. ಸೊ
ಹಂಗಾಗಿ ಸುಣ್ಣ ಇದ್ದರೆ ಅದು ಒಂಥರ ಅರಿಶಿನ ಏನಾಗುತ್ತೆ ಅಂದರೆ ಕೆಂಪಗಾಗ್ಬಿಡುತ್ತೆ. ಹಾಗಾಗಿ ಆ ಸುಣ್ಣ ಎಲ್ಲ ಒರೆಸ್ಕೊ ಅಂತಂದು ಹೇಳ್ತಾ ಇದ್ದೆ. ಅದು ಒರೆಸ್ಕೊಂತ ಇತ್ತು. ಎಷ್ಟು ಹೇಳಿದ್ರು ನಮ್ಮಮ್ಮ ಅಡಿಕೆಲೆ ತಿನ್ನೋದು ಮಾತ್ರ ಬಿಡಲ್ಲ. ಅದು ಆವಾಗಿಂದ ಅವ್ರು ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾರೆ. ಸೊ ಈಗ ನಾವು ಹೇಳಿದ್ರೆ ಕೇಳೋದು ಇಲ್ಲ. ಇರಲಿ ಬಿಡಿ, ಅವ್ರ ಅಭ್ಯಾಸಕ್ಕೆ ಏನು ಇದು ಮಾಡೋದು. ಸ್ವಲ್ಪ ಕಂಟ್ರೋಲ್ ಮಾಡಿದ್ದಾರೆ ಮುಂಚೆಗಿಂತಲೂ. ಈಗ ಮುಂಚೆ ಭಾಳ ಹಾಕ್ಕಂತ ಇದ್ರು ಅಡಿಕೆಲೆನ. ಈಗ ಸ್ವಲ್ಪ ಕಂಟ್ರೋಲು. ನನ್ನ ಮಗ ಬೈತಾ ಇದ್ದಾನೆ, ಅದೇ ನೀನು ಅಡಿಕೆಲೆ ಎಲ್ಲ ಹಾಕಬೇಡಮ್ಮ ಅಂತ ಬೈತಾ ಇದ್ದ. ಅದು ನಗ್ತಾ ಐತೆ ನಮ್ಮಮ್ಮ. ಈಗ ನೋಡಿ, ಅದು ಬ್ಲೌಸ್ ಪೀಸ್ ಎಲ್ಲ ಆ ಥರ ನಮಗೆ ಮಡ್ಲಿಗೆ ಹಾಕ್ಬಿಟ್ಟು ಈಗ ಅದರಲ್ಲಿ ಅರಿಶಿನ ಕುಂಕುಮ ಹಾಕಿ ಸ್ವಲ್ಪ, ಆಮೇಲೆ ಅರಿಶಿನ ನಮಗೆ ಮುಖಕ್ಕೆ ಎಲ್ಲ ಹಚ್ಬಿಟ್ಟು ಮತ್ತು ಹಣೆಗೆ ಕುಂಕುಮ ಎಲ್ಲ ಇಟ್ಟು ಈ ಥರ ಶಾಸ್ತ್ರ ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ಥರ ಮಾಡ್ತಾರೆ. ಸೊ ನಮ್ಮಮ್ಮ ಒಂದು 8:30 9 ಗಂಟೆ ಹಂಗೆ ಚೆನ್ನಾಗೈತೆ ಟೈಮು ಅಂತಂದು ಹೇಳಿದ್ರು. ನನಗೆ ವೀಡಿಯೋ ಮಾಡಿಕೊಡೋರು ಇರಲಿಲ್ಲ. ಸೊ ನಮ್ಮ ಮನೆಯವ್ರಿಗೆ ಇವತ್ತೇ ಕೆಲಸ ಬಂದಿತ್ತು. ಹಂಗಾಗಿ ನಮ್ಮ ಮನೆಯವ್ರನ್ನ ಇಲ್ಲೇ ಇರಿಸ್ಕೊಂಡು 1 ಅವರ್ ಲೇಟಾಗಿ ಹೋಗ್ರಿ ಅಂತಂದು ಹೇಳ್ಬಿಟ್ಟು ಇಲ್ಲೇ ಇರಿಸ್ಕೊಬಿಟ್ಟು ವೀಡಿಯೋ ಮಾಡಿಸ್ತಾ ಇದ್ದೀನಿ ನಮ್ಮ ಮನೆಯವ್ರ ಕೈಲಿ. ಸೊ ಪಾಪ ತುಂಬ ಚೆನ್ನಾಗಿ ನನಗೂ ವೀಡಿಯೋ ಮಾಡಿಕೊಟ್ಟು ಕೆಲ್ಸಕ್ಕೆ ಹೋದರು. ತುಂಬ ಕಷ್ಟಪಡ್ತಾರೆ ಪಾಪ ಅವರು. ಸೊ ನಾನು ಅಷ್ಟೇ, ನಾನೇನು ಆರಾಮಾಗಿರಲ್ಲ. ಮನೆ ಕೆಲಸ ಮತ್ತು ವೀಡಿಯೋಸು ತುಂಬ ಕಷ್ಟ ಕೆಲಸ ಇರುತ್ತೆ. ಇದು ವೀಡಿಯೋಸ್ ತಂದರೆ ಸುಮ್ಮನೆ ಅಲ್ಲ. ಹಾಗಾಗಿ ವೀಡಿಯೋಸ್ ಮಾಡ್ಕೊತ ಈ ಕೆಲಸಗಳೆಲ್ಲ ಮಾಡ್ಕೊತ ನಾನು ಮನೆ ಕೆಲಸ ಮಕ್ಕಳು ಅಂತಂದಿರ್ತೀನಿ ನಾನು. ಸೊ ನೋಡಿ, ನಮ್ಮ ಮನೆಯವ್ರು ಮಾಡ್ತಾಯಿದ್ದಾರೆ. ಈ ಕಡೆ ನಿತಿನೂ ಸ್ವಲ್ಪ ವೀಡಿಯೋ ಮಾಡಿಕೊಡ್ತಾ ಇದ್ದಾನೆ. 2 ಮೊಬೈಲಲ್ಲಿ ಮಾಡ್ತಾಯಿದ್ರು. ನನಗೆ ಇನ್ಸ್ಟಾಗೆ ಸ್ವಲ್ಪ ಬೇಕು, ಹಂಗಾಗಿ 2 ಮೊಬೈಲಲ್ಲಿ ಮಾಡಿಕೊಡ್ತಾಯಿದ್ರು. ಈಗ ನೋಡಿ, ಅದೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಈಗ ಹೂವೆಲ್ಲ ಮುಟ್ಟಿಸ್ತಾವ್ರೆ. ಹೂ ಮುಟ್ಟಿಸಿ ಮತ್ತು ದಾರ ಮಾಡಿರ್ತಾರೆ, ಅರಿಶಿನದ ದಾರ. ಅದನ್ನು ಕತ್ತಿಗೆ ಕಟ್ತಾರೆ. ನಮ್ಮಮ್ಮ ಕೈಗೆ ಕಟ್ತು. ಇನ್ನೊಂದು ಅಕ್ಕ ಅವ್ರ ಮನೆಯಲ್ಲಿ ಹಾಕ್ಸ್ಕೊಂಡೆ ಮಡ್ಲಕ್ಕಿ. ಅವಕ್ಕ ಎಲ್ಲ ಕತ್ತಿಗೆಲ್ಲ ಕಟ್ತು. ನಾನು ತೋರಿಸ್ತೀನಿ. ನಮ್ಮ ಕಡೆ ಈ ಥರ ಪದ್ಧತಿಗಳು 3 ವರ್ಷಕ್ಕೊಂದ್ಸರಿ ತಪ್ಪದೆ ಈ ಥರ ಪದ್ಧತಿಗಳು ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಹೆಣ್ಮಕ್ಳಿರೋ ಮನೆಯಲ್ಲಿ. ಈಗ ಬಳೆ ನಂದು ಮೆಜರ್ಮೆಂಟ್ ತಗೊಂಡೋಗಿ ಈ ಹಸ್ರು ಬಳೆ ಸಿಕ್ಕಿಲ್ಲಂತೆ. ಅದೊಂದು ಬೇಜಾರು ಮಾಡ್ಕೊಂತ ನಮ್ಮಮ್ಮ. ನಮ್ಮೂರು ಚಿಕ್ಕೂರೇ. ಹಂಗಾಗಿ 1-2 ಅಂಗಡಿ ಇದ್ದಾವೆ ಫ್ಯಾನ್ಸಿ ಸ್ಟೋರ್ಸು. ಅಂದರೆ ಟೈಲರಿಂಗ್ ಅವರು ಒಬ್ರು ಇಟ್ಕೊಂಡವ್ರೆ, ಇನ್ನೊಬ್ಬರು ಒಂದು ಅಂಗಡಿಯವರು ಸ್ಟೋರ್ ಅವರು ಇಟ್ಕೊಂಡವ್ರೆ. ಅಲ್ಲಿ ಸಿಕ್ಕಿಲ್ಲ ಗ್ರೀನ್ ಕಲರ್ ಬಳೆ, ಒಂಥರ ಮೆರೂನ್ ಕಲರ್ ಸಿಕ್ಕಿತ್ತು, ಕೆಂಪು ಬಳೆ. ಅದಕ್ಕೆ ಹಸ್ರದ್ದು ಸಿಕ್ಕಿಲ್ಲ ಅಂತ ಸ್ವಲ್ಪ ಬಾಧೆ ಪಡ್ತು ನಮ್ಮಮ್ಮ. ಇರಲಿ ಬಿಡು, ಯಾವ ಬಳೆ ಆದರೆ ಏನೋ, ಖುಷಿಯಿಂದ ಕೊಟ್ಟರೆ ಸಾಕಲ್ಲ ತವ್ರ ಮನೆ ಕಡೆಯಿಂದ ಅಂತಂದು ಹೇಳ್ಬಿಟ್ಟು ಈಗ ಅದೆಲ್ಲ ನೋಡ್ರಿ ಬ್ಲೌಸ್ ಪೀಸು ಅದೆಲ್ಲ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಹಾಕಿ ಅರಿಶಿನ ಅದೆಲ್ಲ ಹಾಕ್ಬಿಟ್ಟು ಬೆಲ್ಲ ಅದೆಲ್ಲ ಅಡಿಕೆ ಎಲೆ ಎಲ್ಲ ಇಟ್ಬಿಟ್ಟು ಈಗ ಮಡ್ಲಕ್ಕಿ ಅಕ್ಕಿ ಒಯ್ದುಬಿಟ್ಟು ಈ ಥರ 3 ಸಲ ಎಳೆದಾಗ್ದು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಸೊ ಈ ಥರ ಇದನ್ನೇ ಮಡ್ಲಕ್ಕಿ ಹಾಕೋದು ಅಂತಂದು ಹೇಳಿದ್ದು ನಾನು ಪದ್ಧತಿ. ನಮ್ಮ ಕಡೆ 3 ವರ್ಷಕ್ಕೊಂದ್ಸರಿ ತಪ್ಪದೆ ಈ ಥರ ಮಾಡ್ತಾಯಿರ್ತಾರೆ. ಈಗ ಅದನ್ನೆಲ್ಲ ತಗೊಂಡು ಒಂದು ಅಕ್ಕಿನೂ ಚೆಲ್ಲಬಾರ್ದು. ಇನ್ನು ನಮ್ಮ ಮನೆಗೆ ಗಂಡನ ಮನೆಗೆ ತಗೊಂಡು ಹೋಗೋವರೆಗೂ ಒಂದು ಅಕ್ಕಿನೂ ಚೆಲ್ಲೋ ಹಾಗಿಲ್ಲ. ಅದಕ್ಕೆ ಕ್ಲೀನಾಗಿ ಇಟ್ಕೊ ಮಡ್ಲಕ್ಕಿನ ಅಂತ ನಮ್ಮಮ್ಮ ಹೇಳ್ತು. ಸೊ ಅದನ್ನೇ ನಾನೇ ಈಗ ಎಲ್ಲ ನೀಟಾಗಿ ತಗೊಂಡು ಇಟ್ಕೊತಾ ಇದ್ದೀನಿ. ಅದಾದಮೇಲೆ ಈಗ ದೇವ್ರ ಪೂಜೆ ಮಾಡಬೇಕು. ಮಡ್ಲಕ್ಕಿ ಇಟ್ಕೊಂಡು ಒಂದು ಕೈಯಲ್ಲಿ ಈಗ ದೇವ್ರ ಪೂಜೆ, ದೇವ್ರಿಗೆ ಊದುಬತ್ತಿ ಹಚ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಬೇಕು ತವ್ರ ಮನೆಯಲ್ಲಿ. ಇದಾಗಿದ ತಕ್ಷಣ ಮತ್ತೆ ತೋರಿಸ್ತೀನಿ ನಿಮಗೆ ಪ್ರೋಸೆಸ್ಸಾಗಿ ಒಂದೊಂದೇ ಯಾವ್ಯಾವ ಥರ ಮಾಡ್ತೀವಿ ಅಂತಂದು ಹೇಳ್ಬಿಟ್ಟು. ಈಗ ನೋಡಿರಿ, ನಮ್ಮ ಅಮ್ಮವ್ರದ್ದು ಹಳೆ ಮನೆ. ನಾವು ಚಿಕ್ಕ ಮಕ್ಕಳಿದ್ದ ಅಂದರೆ ನಾನು 1 ವರ್ಷನೋ 2 ವರ್ಷದ ಮಗು ಇದ್ದಾಗ ಈ ಮನೆ ಕಟ್ಟಿರೋದಂತೆ. ಸೊ ತುಂಬ ಹಳೆ ಮನೆಯೇ, ಅದೇ ಮನೆಯಲ್ಲೇ ಇದ್ದಾರೆ. ನಾನು ಹುಟ್ಟಿ ಬೆಳೆದಿರುವಂಥ ಮನೆಯೇ ಇದು. ಈಗ ನೋಡಿ, ದೇವ್ರ ಫೋಟೋಗೆ ಎಲ್ಲಕ್ಕೂ ಈ ಥರ ಪೂಜೆ ಮಾಡಿಬಿಟ್ಟು ಈಗ ಹೊರಗಡೆ ಹೋಗ್ಬಿಟ್ಟು ಬಾಗಿಲಿಗೆ ಪೂಜೆ ಮಾಡಿ ಬಾಗಿಲಿಗೆ ಮುಗಿಬೇಕು ಕೈ. ಈ ಥರ ಮುಗಿದು ಇನ್ನು ಒಳಗಡೆ ಹೋಗೋ ಹಾಗಿಲ್ಲ. ಇದಕ್ಕೂ ಮುಂಚೆನೇ ಸ್ವಲ್ಪ ಸ್ವೀಟು, ಅದೇ ರಾತ್ರಿ ನಾವು ಮಾಡಿದ್ವಲ್ಲ ಅದನ್ನು ತಿಂದುಬಿಟ್ಟೆ ಮಡ್ಲಕ್ಕಿ ಹಾಕ್ಸ್ಕೊಳಕ್ಕೆ ಕುತ್ಕೊಳ್ಳೋದು. ಖಾಲಿ ಹೊಟ್ಟೆಯಲ್ಲಿ ಮಡ್ಲಕ್ಕಿ ಹಾಕಲ್ಲ. ಆ ಥರ ಸ್ವೀಟ್ ತಿಂದೆ ನಾವು ಮಡ್ಲಕ್ಕಿ ಹಾಕ್ಸ್ಕೊಳ್ಳೋದು. ಈಗ ನೋಡಿರಿ, ಕೈ ಮುಗಿತಾ ಇದ್ದೀನಿ. ಅದಾದಮೇಲೆ ಈಗ ಹೊರಗಡೆ ಬಂದನಲ್ಲ, ಈಗ ಅದು ಮುಗೀತು. ಇನ್ನು ಲಾಸ್ಟ್ ಕೊನೆಗೆ ತಂದೆ ತಾಯಿಗೆ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಇನ್ನು ಹೊರಡೋದು ಮನೆ ಕಡೆ. ಅಂದರೆ ನನಗೆ ಇನ್ನೂ ಒಂದು 4 ಮನೆಯಲ್ಲಿ ಶಾಸ್ತ್ರ ಮಾಡಿಸಿದ್ರು. ಯಾಕಂದರೆ ಒಂದೇ ಮನೆಯಲ್ಲಿ ಚೆನ್ನಾಗಿರಲ್ಲ, 5 ಮನೆಯಲ್ಲಿ, 3 ಮನೆಯಲ್ಲಿ, ಇಲ್ಲ 9 ಮನೆಯಲ್ಲಿ ಈ ಥರ ಮಾಡಿಸ್ತಾರೆ ಶಾಸ್ತ್ರನ. ಅಂದರೆ ನಮ್ಮಪ್ಪ ಅವ್ರ ಅಣ್ಣ ತಮ್ಮದಿರು ಆಗೋರು, ಅವ್ರ ಕುಲೋಸ್ಥರು ಇರ್ತಾರಲ್ಲ, ಅವ್ರ ಗೋತ್ರದವರು. ಸೊ ಅಂಥವ್ರ ಮನೆಯಲ್ಲಿ ಈ ಥರ ಶಾಸ್ತ್ರ ಮಾಡಿಸ್ತಾರೆ. ಈಗ ಒಂದೊಂದು ಮನೆಗೆ ಹೇಳಿ ಬಂದಿದ್ದಾರೆ, ಇನ್ನೊಂದು 4 ಮನೆಗೆ. ಅವರೆಲ್ಲ ನಮಗೆ ಚಿಕ್ಕಪ್ಪ ದೊಡ್ಡಪ್ಪ ಆಗಬೇಕು ಕುಲದಲ್ಲಿ. ಹಂಗಾಗಿ ಇವ್ರ ಮನೆಗೆ ಬಂದೆ. 4 ಮನೆಗೆ ಹೇಳಿತ್ತು. ಈಗ ನಮ್ಮ ಮನೆ ಒಂದು ಶಾಸ್ತ್ರ ಮುಗೀತು, ಅದಕ್ಕೋಸ್ಕರ ಇನ್ನೊಂದು ಮನೆಗೆ ಬಂದಿದ್ದೀವಿ. ಇಲ್ಲೂ ಅಷ್ಟೇ ಸೇಮ್ ನಮ್ಮ ಅಮ್ಮ ಅವರೆಲ್ಲ ಯಾವ ರೀತಿ ಮಾಡಿದ್ರು ಸೇಮ್ ಅದೇ ಥರನೇ. ಆದರೆ ಅರಿಶಿನ ಎಲ್ಲ ಚೆನ್ನಾಗಿ ಮೆತ್ಬಿಟ್ರು. ನಮ್ಮ ಅಮ್ಮನ ಹತ್ರ ನಾನು ಹೇಳಿ ಸ್ವಲ್ಪ ಹಚ್ಚಿಸ್ಕೊಂಡೆ ಅಷ್ಟೇ. ಇವ್ರು ಕೇಳಿಲ್ಲ. ಇಲ್ಲಮ್ಮ, ಈ ದಿನ ನಾವು ಅರಿಶಿನ ಎಲ್ಲ ಚೆನ್ನಾಗಿ ಹಚ್ಚಬೇಕು, ಚೆನ್ನಾಗಿ ಇದು ಮಾಡಬೇಕು, ಲಕ್ಷ್ಮಿ ಇದ್ದಾಗೆ ಮನೆಗೆ ದೇವ್ರಿದ್ದಂಗೆ ನೀವೀಗ ಅಂತಂದೆಲ್ಲ ಹೇಳ್ಬಿಟ್ಟು ಚೆನ್ನಾಗಿ ಹಚ್ಚೋರು, ಇನ್ನೇನು ಬೇಡ ಅನ್ನೋದು ಅಂತಂದು ಹೇಳ್ಬಿಟ್ಟು ಇವತ್ತೊಂದು ದಿನ ಶಾಸ್ತ್ರಗಳೆಲ್ಲ ಚೆನ್ನಾಗಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಈಗ ಇವರು ಎಲ್ಲ ನೀಟಾಗಿ ನಮ್ಮಮ್ಮ ಯಾವ ಥರ ಮಾಡ್ತಾ ಸೇಮ್ ಅದೇ ಥರ ನೋಡಿರಿ. ಅರಿಶಿನ ಕುಂಕುಮ ಎಲ್ಲ ಮಡ್ಲಿಗೆ ಹಾಕಿ ಅರಿಶಿನ ಎಲ್ಲ ಹಚ್ಬಿಟ್ಟು ಈಗ ಕುಂಕುಮ ಇಟ್ಟು ಈಗ ಹೂ ಮಿಡಿಸ್ತಾ ಇದ್ದಾರೆ. ಈ ಥರ ಒಂದು 4 ಮನೆಯಲ್ಲೂ 5 ಮನೆಯಲ್ಲೂ ಈ ಥರ ಶಾಸ್ತ್ರ ಮಾಡಿಸಿ ಹೋಗೋ ಅಷ್ಟರಲ್ಲಿ ಸುಮಾರು ಅಂದರೆ ಒಂದು 9:30 10 ಗಂಟೆ ಆಯಿತು ನಾನು ದೇವಸ್ಥಾನ ಹತ್ರ ಹೋಗೋದು. ನಾನು ತೋರಿಸ್ತೀನಿ ಆ ವಿಡಿಯೋನು, ದೇವಸ್ಥಾನ ಹತ್ರ ಹೋಗಿದ್ದು. ಈಗ ನೋಡಿ, ಅಂಗದಾರ ಅದೆಲ್ಲ ಮಾಡಿದ್ರಲ್ಲ ಅದನ್ನು ಕೈಗೆ ಕಟ್ತಾ ಇದ್ದಾರೆ.
ಇವ್ರ ಮನೆಯಲ್ಲೂ ಅಷ್ಟೇ. ಮತ್ತು ಇವ್ರ ಮನೆಯಲ್ಲಿ ಮಕ್ಕಳಿಗೆ ಮಡ್ಲಕ್ಕಿ ಹಾಕ್ಬೇಕಂದ್ರೆ ನಮ್ಮ ಮನೆಗಳಿಗೆ ಬರ್ತಾರೆ. ಸೊ ಆ ಥರ ನಾವು ಕುಲಸ್ರು ಒಂದೊಂದು ಮನೆಗೆ ಹಂಗೆ ಹೋಗ್ತೀವಿ. ಅದೊಂಥರ ಪದ್ಧತಿ ನಮ್ಮ ಹಳ್ಳಿ ಕಡೆ. ಇದು ಮುಂಚೆಯಿಂದನೂ ನಡ್ಕೊಂಡು ಬಂದಿದೆ. ಸೊ ಇದನ್ನು ಯಾರು ಏನು ಚೇಂಜ್ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಹೆಣ್ಮಕ್ಳಿಗೆ ಇದೊಂದೇ ಸಿಗೋದು ಕೊನೆಗೆ ಅರಿಶಿನ ಕುಂಕುಮ ಮಡ್ಲಕ್ಕಿ ತವ್ರ ಮನೆ ಕಡೆಯಿಂದ. ನಾವು ಹುಟ್ಟಿ ಬೆಳೆಯೋದೊಂದು ಕಡೆ ಆದರೆ ಮದುವೆ ಮಾಡ್ಕೊಂಡು ಹೋಗೋದೊಂದು ಕಡೆ ಒಂದು ಮನೇಲಿರೋದು. ಸೊ ಅದೊಂದು ತುಂಬ ನೋವು ಅನಿಸುತ್ತೆ ಹೆಣ್ಮಕ್ಳ ವಿಚಾರದಲ್ಲಿ. ಯಾಕಂದರೆ ಗಂಡು ಮಕ್ಳು ಆ ಥರ ಅಲ್ಲ, ಹುಟ್ಟಿದ ಮನೆಯಲ್ಲೇ ಇರ್ತಾರೆ. ಹೆಣ್ಮಕ್ಳು ಹುಟ್ಟೋದೊಂದು ಕಡೆ ಆದರೆ ಬೆಳೆಯೋದೊಂದು ಕಡೆ, ಅಂದರೆ ಹುಟ್ಟಿ ಬೆಳೆಯೋದೊಂದು ಕಡೆ ಆದರೆ ಮತ್ತೆ ಮದುವೆ ಮಾಡ್ಕೊಂಡು ಜೀವನ ಪೂರ್ತಿ ಕಳೆಯೋದು ಇನ್ನೊಂದು ಮನೆಯಲ್ಲಿ. ಸೊ ತುಂಬ ಕಷ್ಟಪಡಬೇಕು. ಮನಸ್ಥಿತಿಗಳೆಲ್ಲ ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ ಅನಿಸುತ್ತೆ ಹೆಣ್ಮಕ್ಳಿಗೆ. ಆದರೂ ಅದು ದೇವ್ರು ಕೊಟ್ಟಿರೋ ವರ ನಮಗೆ ಅಂತಂದೇ ತಿಳ್ಕೊಬೇಕು ಅಷ್ಟೇ. ಈಗ ನೋಡಿ ಶಾಸ್ತ್ರ ಎಲ್ಲ ಮುಗಿಸಾದ್ಮೇಲೆ ಈಗ ನಾನು ಕಾಲಿಗೆ ಮುಗಿಯೋಕ್ಕೆ ಹೋಗ್ತಾಯಿದ್ದೀನಿ. ನಂಗೆ ದೊಡ್ಡಮ್ಮ ಆಗಬೇಕು, ಆದರೆ ಬೇಡ ಮುಗಿಬಾರ್ದು, ಈಗ ದೇವರಿದ್ದಂಗೆ ನೀನು ಅಂತಂದು ಹೇಳಿದ್ರು. ಸೊ ಹಂಗಾಗಿ ಈಗ ಬೇಡ ಅಂತಂದು ಹೇಳ್ಬಿಟ್ಟು ಮತ್ತೆ ಅಲ್ಲಿ ಬಾಗಿಲಿಗೆ ಎಲ್ಲ ಕೈ ಮುಗಿದು ಈಗ ಇನ್ನೊಂದು ಮನೆ ಹತ್ರ ಬಂದ್ವಿ. ಇಲ್ಲಿ ಅಷ್ಟೇ ಸೇಮ್ ಅದೇ ಥರ ಶಾಸ್ತ್ರ. ಅದಕ್ಕೆ ಪ್ರೊಸೆಸ್ಸಾಗಿ ಏನು ತೋರ್ಸೋಕ್ಕೆ ಹೋಗಲಿಲ್ಲ. ಅದು ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಮನೆ ಹತ್ರ. ಸೊ ಹಂಗೆ ಒಂದು 5 ಮನೆಯಲ್ಲಿ ಈ ಥರ ಶಾಸ್ತ್ರ ಮಾಡಿಸಿದ್ದು. ಇಲ್ಲಿ ಈ ಅಕ್ಕ ಅಂತೂ ಬಿಡಲೇ ಇಲ್ಲ. ಕೊನೆಗೆ ನೋಡ್ರಿ ಅರಿಶಿನ ಫುಲ್ಲು ಮುಖದ ಫುಲ್ ಹಚ್ಬಿಟ್ರು. ಸೊ ನಾನು ಸ್ವಲ್ಪ ಹಚ್ಚಿರಿ ಅಂತಂದು ಹೇಳಿದ್ರೆ ಮತ್ತೆ ಈ ಅಕ್ಕ ಬಿಡಲಿಲ್ಲ. ಇಲ್ಲ ಹಂಗೆಲ್ಲ ಹಚ್ಕೋಬಾರ್ದು, ಮಡ್ಲಕ್ಕಿ ಶಾಸ್ತ್ರ ಅಂದಮೇಲೆ ಕ್ಲೀನಾಗಿ ಅದು ಶಾಸ್ತ್ರ ಏನಿದೆಯೋ ಆ ಪ್ರಕಾರನೇ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಈ ಥರ ಮುಖ ಫುಲ್ ಪ್ಯಾಕ್ ಮಾಡಿದ್ರು. ಕಣ್ಣು ಮೂಗು ಮೂತಿ ಏನೂ ಬಿಡಲಿಲ್ಲ. ಸೊ ನೋಡಿ ಎಲ್ಲ ಹಚ್ಚಿದ್ರು. ಇನ್ಯಾಕೆ ಇವ್ರ ಖುಷಿಗೆ ಇನ್ನೇನಕ್ಕೆ ಮತ್ತು ಆ ಶಾಸ್ತ್ರ ಪ್ರಕಾರನೇ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಅರಿಶಿನ ಎಲ್ಲ ಫುಲ್ ಕಾಲಿಗೂ ಕೈಗೂ ಎಲ್ಲ ಹಚ್ಚಿದ್ರು. ಹಾಗಾಗಿ ಹಚ್ಚಿಸ್ಕೊತಾ ಇದ್ದೀನಿ. ಮತ್ತು ಅವ್ರು ದಾರನ ಕೈಗೂ ಕಟ್ಟಲಿಲ್ಲ, ಕತ್ತಿಗೆ ಕಟ್ಟಿದ್ರು. ಕತ್ತಿಗೆ ಕಟ್ಕೋಬೇಕು, ಮೇಯ್ನ್ ತವ್ರ ಮನೆಯವರೇ ಕತ್ತಿಗೆ ಕಟ್ಟಬೇಕು ಅಂತಂದು ಹೇಳ್ಬಿಟ್ಟು ಹೇಳ್ತು. ನಾನು ನಮ್ಮಮ್ಮ ಪಾಪ ನಾನು ಹೆಂಗೆ ಹೇಳಿದ್ರೆ ಹಂಗೆ ಕೇಳುತ್ತೆ. ನಾನು ಕೈಗೆ ಕಟ್ಟು ಅಂತಂದರೆ ಕೈಗೆ ಕಟ್ಟಿದ್ರು. ಈ ಅಕ್ಕ ಬಿಡಲಿಲ್ಲ, ಕತ್ತಿಗೆ ಕಟ್ಟಿದ್ರು. ಹಂಗಾಗಿ ಈಗ ನೋಡ್ರಿ ಕೈಗೂ ಕಾಲಿಗೂ ಮುಖಕ್ಕೂ ಫುಲ್ ಎಲ್ಲಕ್ಕೂ ಅರಿಶಿನ ಹಚ್ಬಿಟ್ರು. ಸೊ ಹಿಂಗೆ ನಮ್ಮ ಅಣ್ಣ ತಮ್ಮಗಳ ಮನೆಯಲ್ಲಿ ಈ ಥರ ಶಾಸ್ತ್ರಗಳು ಎಲ್ಲ 5 ಮನೆ ಇಲ್ಲ ಒಂದು 9 ಮನೆಯಲ್ಲಿ ಮಾಡಿಸ್ತಾರೆ. ನಾನು 5 ಮನೆಯಲ್ಲಿ ಸಾಕು ಅಂತ ಹೇಳಿದ್ದೆ ನಮ್ಮಮ್ಮನಿಗೆ. ಹಾಗಾಗಿ 5 ಮನೆಗೆ ಹೇಳಿತ್ತು. ಈಗ ರೋಜನಿಗೂ ಮತ್ತು ನಮ್ಮಮ್ಮನಿಗೂ. ನಮ್ಮಮ್ಮ ಸ್ಟಾರ್ಟಿಂಗಲ್ಲಿ ನೀವು ನೋಡ್ಬೋದು ಕುಂಕುಮ ಇಟ್ಟಿರಲಿಲ್ಲ ಹಣೆಯಲ್ಲಿ. ನಮ್ಮಮ್ಮನಿಗೆ ಕಣ್ಣು ಆಪ್ರೇಷನ್ ಆಗಿದೆ. ಸೊ ನೋಡಿದವರು ಅಂದ್ಕೋಬೋದು ಏನಿವರು ಹಣೆಗೆ ಕುಂಕುಮನೇ ಇಡದೆ ಮಡ್ಲಕ್ಕಿ ಹಾಕಿದ್ದಾರೆ ಅಂತ. ಕಣ್ಣಿನ ಆಪ್ರೇಷನ್ ಆದಮೇಲೆ ಆ ಥರ ಅವರು ಹೇಳಿರೋ ಪ್ರಕಾರ 1 ಮಂತು 1.5 ಮಂತು ಹಣೆಗೆ ಕುಂಕುಮ ಆಗಿರ್ಬೋದು, ಬಟ್ ಈ ಥರ ಏನೂ ಇಡೋ ಆಗಿಲ್ವಂತೆ. ಹಂಗಾಗಿ ನಮ್ಮಮ್ಮ ಇಟ್ಕೊಂಡಿಲ್ಲ. ಮತ್ತು ಆಮೇಲೆ ತಪ್ಪಾಗಿ ತಿಳ್ಕೊಬೇಡಿ, ಏನೋ ಅರಿಶಿನ ಕುಂಕುಮ ಹಚ್ಕೊಳ್ದೇನೆ ಮಡ್ಲಕ್ಕಿ ಹಾಕಿದ್ದಾರೆ ತಾಯಿ ಅಂತಂದು ಹೇಳ್ಬಿಟ್ಟು. ಸೊ ಆ ಥರ ಅದಕ್ಕೋಸ್ಕರ ಅವರು ಹಚ್ಕೊಂಡಿಲ್ಲ, ಇಟ್ಟಿಲ್ಲ. ಇಲ್ಲಾಂದರೆ ಇಟ್ಕೊಳ್ಳೋರು. ನಮ್ಮಮ್ಮ ಕುಂಕುಮ ಬಟ್ಟೆ ಇಲ್ಲದೆ ಇರೋಲ್ಲ. ಏನಂದರೆ ಅದು ಆಪ್ರೇಷನ್ ಆಗಿದೆಯಲ್ಲ, ಡಾಕ್ಟ್ರ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಆ ಥರ ಇದ್ದಾರೆ ಅಷ್ಟೇ. ಈಗ ಈ ಅಕ್ಕ ಶಾಸ್ತ್ರ ಎಲ್ಲ ಮುಗಿಸಿ ಈಗ ಹೂವೆಲ್ಲ ಮುಡಿಸ್ತು. ಇದಾದಮೇಲೆ ಈಗ ಡೈರೆಕ್ಟ್ಲಿ ದೇವಸ್ಥಾನ ಹತ್ರ ಹೋಗ್ತೀವಿ. ಇನ್ನೊಂದು ಮನೆ ಇದೆ, ಅದನ್ನು ನೋಡ್ಕೊಂಡು ಆಮೇಲೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲಿ ಮಡ್ಲಕ್ಕಿ ಬಿಟ್ಟು ದೇವ್ರ ಪೂಜೆ ಮಾಡಿಸ್ಕೊಂಡು ಮತ್ತೆ ಗಂಡನ ಮನೆಗೆ ಆ ಅಕ್ಕಿನ ತಗೊಂಡು ಬಂದು ಮತ್ತೆ ಅಕ್ಕಿಯಿಂದ ಸ್ವಲ್ಪ ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು ನಾವು. ಈ ಥರ ಪದ್ಧತಿ 3 ವರ್ಷಕ್ಕೊಂದ್ಸರಿ ತಪ್ಪದೆ ಈ ಥರ ಮಾಡಲೇಬೇಕು. ಸೊ ಅವರು ಎಷ್ಟೇ ಕಡಿಮೆ ರೇಟಿಂದೇ ಆಗಿರ್ಬೋದು, ಒಂದು 100 ರೂಪಾಯಿ ಸ್ಯಾರಿನೇ ಕೊಡಿಸ್ಬೋದು. ಆ ಸ್ಯಾರಿ ಉಟ್ಕೊಂಡು ಈ ಥರ ಈ ಮಡ್ಲಕ್ಕಿ ಶಾಸ್ತ್ರನ ಮುಗಿಸ್ಬೇಕು ಹೆಣ್ಮಕ್ಳು. ನಾವಿರೋ ತನಕ ಆಗಿ ಇರೋ ತನಕ ಅಷ್ಟೇ. ಸೊ ಆ ಥರ ಮುತ್ತೈದರಿಗೆ ಮಾತ್ರ ಈ ಥರ ಶಾಸ್ತ್ರ ಮಾಡ್ತಾರೆ. ಈಗ ನೋಡಿರಿ ಈ ಅಕ್ಕನೂ ಎಲ್ಲ ಶಾಸ್ತ್ರ ಎಲ್ಲ ಮುಗಿಸಾದ್ಮೇಲೆ ಈಗ ಅಕ್ಕಿ ಎಲ್ಲ ಒಯ್ತಾ ಇದ್ದಾರೆ. ಸೊ ಹಿಂಗೆ ಇನ್ನೂ 9 ಮನೇಲಿ ಹಾಕ್ಸ್ಕೊಂಡ್ರೆ ಓಡಾಡೋಕ್ಕೆ ಆಗೋಲ್ಲ, ಅಷ್ಟೊಂದು ಅಕ್ಕಿ ಆಗಿಬಿಡ್ತವೆ ಮಡ್ಲಲ್ಲಿ. ಅದಕ್ಕೆ ನಾನು 5 ಮನೆಯಲ್ಲೇ ಸಾಕು ಅಂತ ಅಂದೆ. ಫುಲ್ಲು ಬಿಸಿಲು, ಓಡಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಬಿಸಿಲು ಹೊಡಿತಾ ಇತ್ತು. ಆ ಬಿಸಿಲಲ್ಲಿ ಮತ್ತೆ ಊರ ಮುಂದೆ ಇದೆ ದೇವಸ್ಥಾನ, ಸ್ವಲ್ಪ ದೂರ ಹೋಗಬೇಕು ನಮ್ಮ ಮನೆಯಿಂದ. ನಮ್ಮ ಮನೆ ಈ ಕಡೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಇದೆ, ಪಾವಗಡದಿಂದ ಬರ್ತಾ ಈ ಕಡೆ ಎಂಟ್ರೆನ್ಸ್ ಬರುತ್ತೆ ನಮ್ಮ ಮನೆ. ಹಂಗಾಗಿ ಇದು ಊರೊಳಗೆ ಹೋಗಬೇಕು ದೇವಸ್ಥಾನಕ್ಕೆ. ನೋಡಿರಿ ಇಲ್ಲಿ ಬಂದಿದ್ದೀವಿ, ಕರಿಬಸಜ್ಜಯ್ಯ ದೇವಸ್ಥಾನ. ಅಂದರೆ ಉಕ್ಕಡಗಾತ್ರಿ ಕರಿಬಸಜ್ಜಯ್ಯ ಅಂತಾರಲ್ಲ, ಅದೇ ದೇವರ ದೇವಸ್ಥಾನ ಇದು. ಸೊ ಇಲ್ಲಿಗೆ ಬಂದು ಈಗ ಮಡ್ಲಕ್ಕಿ ಎಲ್ಲ ಬಿಟ್ಟೆ, ಒಂದು ಬ್ಯಾಗೆಲ್ಲ ತುಂಬಿದ್ದೀನಿ ನಾನು. ಆ ವಿಡಿಯೋನ ಶೇರ್ ಮಾಡಲಿಲ್ಲ, ನಮ್ಮ ರೋಜಾ ತೆಗ್ದಿಲ್ಲ ಅದು. ಈಗ ನಾನು ಅಲ್ಲಿಂದೀನಿ ನೋಡಿರಿ, ರೋಜಾ ವೀಡಿಯೋ ಮಾಡ್ತಾ ಇರೋದು. ಸ್ವಲ್ಪ ಎಲ್ಲ ಅಲ್ಲಾಡಿಸ್ತಾವಳೆ ಮೊಬೈಲ್ನ. ಈಗ ದೇವಸ್ಥಾನ ಒಳಗಡೆ ದೇವರು ಆ ಥರ ಇದೆ. ಸೊ ಮುಂದಿನ ದಿನಗಳಲ್ಲಿ ಯಾವಾಗಲಾದರೂ ಕ್ಲೀನಾಗಿ ಶೇರ್ ಮಾಡ್ಕೊತೀನಿ. ಈಗ ಆತ್ರದಲ್ಲಿ ಅರ್ಜೆಂಟಾಗಿ ಈ ಥರ ತೋರಿಸ್ತಾ ಇದ್ದೀವಿ. ದೇವ್ರನ್ನ ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು. ಈಗ ಇವ್ರ ಮನೆ ತಂದವರೇ ಈ ದೇವರ ಪೂಜೆ ಮಾಡೋದು. ಸೊ ಹಂಗಾಗಿ ಈ ಅಕ್ಕ ಪೂಜೆ ಮಾಡಿಕೊಟ್ರು ನಮಗೆ. ಹೋಗಿದ ತಕ್ಷಣ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ರೋಜಕಾಯಿ ಎಲ್ಲ ಕೊಡ್ತಾವಳೆ. ಈಗ ಈ ಅಕ್ಕಿನ ತಗೊಂಡೋಗ್ಬಿಟ್ಟು ನಮ್ಮ ಮನೆಗೆ, ತವ್ರ ಮನೆಗೆ ಹೋಗೋ ಹಾಗಿಲ್ಲ ಈ ಅಕ್ಕಿ. ಮತ್ತು ನಮ್ಮ ಮನೆಗೆ ತಗೊಂಡೋಗಿ ಈಗ ನಮ್ಮ ಮನೆಗೆ ಇಟ್ಬಿಟ್ಟು ಅಂದರೆ ನಾವು ಪೂಜೆ ಮಾಡ್ತೀವಲ್ಲ,
ದೇವ್ರ ಫೋಟೋಸ್ ಮುಂದೆ, ಆ ಫೋಟೋಗಳ ಮುಂದೆ ಇಟ್ಟುಬಿಟ್ಟು ಅದರಿಂದ ಸ್ವಲ್ಪ ಏನಾದರೂ ಪಾಯಸ ಏನಾದರೂ ಮಾಡ್ಕೊಂಡು ಸ್ವೀಟು ತಿನ್ನಬೇಕು. ಸೊ ಈ ಥರ ಮಡಿಲಕ್ಕಿ ಪದ್ಧತಿ ನಮ್ಮ ಕಡೆ. ಅದೆಲ್ಲ ಮುಗಿದ್ಮೇಲೆ ಮತ್ತೆ ಸ್ಯಾರಿ ಎಲ್ಲ ನಾನು ಬಿಚ್ಚಿಬಿಟ್ಟು ಆ ಕಡೆ ಇಟ್ಟು ಮತ್ತೆ ನಮ್ಮ ಅಮ್ಮರ ಮನೆ ಹತ್ರ ಬಂದು ಈಗ ಊಟ ಮಾಡ್ತಾಯಿದ್ದೀನಿ. ಇದೇ ಕಡುಬು ಅನ್ನಲ್ಲ, ತೋರಿಸ್ತೀನಿ ನೋಡಿ. ಇದೇ ಥರನೇ ಮಾಡಿದ್ದು ನಾವು ಕಡುಬು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ರಿಗೂ.